ನಾಳೆ ಮಾರ್ಚ್ 25 ಹೋಳಿ ಹುಣ್ಣಿಮೆ ಬಂದಿದೆ. ಶಿವ, ವಿಷ್ಣು, ಲಕ್ಷ್ಮಿ, ಕೃಷ್ಣ, ರಾಧೆಯರಿಗೆ ಎಷ್ಟು ಪ್ರಿಯವಾದ ಈ ದಿನದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಹೆಚ್ಚಾಗುತ್ತೆ, ಭಗವಂತನ ಅನುಗ್ರಹಕ್ಕೆ ನಾಳೆ ಯಾವೆಲ್ಲ ವಿಧಿ ವಿಧಾನಗಳನ್ನು ಪಾಲಿಸಬೇಕು, ನಾಳೆ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುತ್ತಾ ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು, ಗ್ರಹಣದ ಆಚರಣೆಯನ್ನು ಮಾಡಬೇಕಾ ಮಾಡಬಾರ್ದಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಪಾಲ್ಗುಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ತಿಥಿಯನ್ನು ಹೋಳಿ ದಿನವಾಗಿ ಆಚರಿಸುವ ಪದ್ಧತಿ ಮೊದಲಿನಿಂದಲೂ ಕೂಡ ಬಂದಿದೆ. ಹೋಳಿ ಹಬ್ಬದ ದಿನಕ್ಕೆ ಸಾಕಷ್ಟು ಮಹತ್ವವಿದೆ. ಅವುಗಳಲ್ಲಿ ಮೊಟ್ಟ ಮೊದಲನೆಯದ್ದು ಸಾಕ್ಷಾತ್ ಶಿವನು ತನ್ನ ಮೂರನೆಯ ಕಣ್ಣು ತೆರೆದು ಕಾಮದೇವನನ್ನು ಅಥವಾ ಮನ್ಮಥನನ್ನು ದಂಡಿಸಿದ ದಿನ ಇದು. ಆದ್ದರಿಂದ ಶಿವನಿಗೆ ಇದು ಪ್ರಿಯವಾದಂತಹ ದಿನವಾಗಿದ್ದು ತಪ್ಪದೆ ಮನೆಯಲ್ಲಿ ಅಥವಾ ಶಿವಾಲಯದಲ್ಲಿ ಶಿವನ ಮುಂದೆ ತುಂಬೆ ಹೂವನ್ನು ಇಟ್ಟು ಎಳ್ಳಿನ ಉಂಡೆಗಳನ್ನು ನೈವೇದ್ಯವಾಗಿ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿದರೆ ಸುಲಭವಾಗಿ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿನ ಕಷ್ಟಗಳು ಕ್ರಮೇಣ ಕಡಿಮೆಯಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಶಿವಾಲಯದಲ್ಲಾಗಿರ್ಬೋದು ಅಥವಾ ಯಾವುದಾದರೂ ದೈವ ವೃಕ್ಷದ ಕೆಳಗಾಗಿರ್ಬೋದು, ಯಾವುದೇ ದೇವಾಲಯಗಳಲ್ಲಾಗಿರ್ಬೋದು ತಪ್ಪದೆ ಶಿವಸ್ತೋತ್ರ ಇರುವಂತಹ ಪುಸ್ತಕಗಳನ್ನು ಭಕ್ತರಿಗೆ ಹಂಚಬೇಕು. ಜೊತೆಗೆ ವಿಭೂತಿ ಉಂಡೆಗಳನ್ನು ದಾನವಾಗಿ ನೀಡಬೇಕು. ಹೀಗೆ ಮಾಡಿದರೂ ಕೂಡ ಶಿವಾನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗಿ ಕಷ್ಟಗಳೆಲ್ಲ ಕರ್ಪೂರದಂತೆ ಕರಗಿ ಹೋಗುತ್ತೆ. ಇದರ ಜೊತೆಗೆ ಎರಡನೆಯದಾಗಿ ರಾಧಾಕೃಷ್ಣ ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಬಣ್ಣದ ನೀರನ್ನು ಚೆಲ್ಲಿದಂತಹ ದಿನ ಈ ಹೋಳಿ ಹುಣ್ಣಿಮೆಯ ದಿನ. ಆದ್ದರಿಂದ ಸುಖ ಸಂತೋಷಕ್ಕಾಗಿ ನಾವೆಲ್ಲರೂ ಕೂಡ ಬಣ್ಣ ಬೆರೆಸಿರ್ತಕ್ಕಂತಹ ನೀರನ್ನು ಮೈ ಮೇಲೆ ಚೆಲ್ಲಿಕೊಂಡು ಕೃಷ್ಣ ರಾಧೆಯ ಹೆಸರನ್ನು ಹೇಳುತ್ತಾ ಹೋಳಿಯನ್ನು ಆಚರಿಸಬೇಕು. ಮೂರನೆಯದಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನನ್ನು ಹೋಳಿ ಹಬ್ಬದ ದಿನವೇ ಮೊಟ್ಟ ಮೊದಲನೆಯದಾಗಿ ಉಯ್ಯಾಲೆಯಲ್ಲಿ ಕೂರಿಸಿದ್ದು, ಇದನ್ನು ಡೋಲೋತ್ಸವ ಎಂದು ಕೂಡ ಕರೆಯಲಾಗುತ್ತೆ. ನಿಮ್ಮ ಮನೆಯಲ್ಲಿ ಉಯ್ಯಾಲೆ ಇತ್ತು ಅನ್ನೋದಾದರೆ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಆ ಉಯ್ಯಾಲೆಯನ್ನು ತೂಗಬೇಕು. ಜೊತೆಗೆ ದೇವಸ್ಥಾನಗಳಲ್ಲಿ ಏನಾದರೂ ಶ್ರೀಕೃಷ್ಣನ ಉಯ್ಯಾಲೋತ್ಸವ ಅಥವಾ ಡೋಲೋತ್ಸವ ಮಾಡ್ತಿದ್ರೆ ಅದರ ದರ್ಶನವನ್ನು ಮಾಡಿ ಬರಬೇಕು. ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಿಹಿ ನೈವೇದ್ಯವನ್ನು ಇಟ್ಟು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು. ಹೋಳಿ ಹಬ್ಬದ ದಿನ ಮಾಡಲೇಬೇಕಾದಂತಹ ಅತಿ ಮುಖ್ಯವಾದ ಕೆಲಸ ಎಂದರೆ ಅದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ. ಏಕೆಂದರೆ ಈ ಒಂದು ಹೋಳಿ ಹಬ್ಬದ ದಿನವೇ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯು ಪಂಬಳ ರಾಜನಿಗೆ ದರ್ಶನವನ್ನು ನೀಡಿದಂತಹ ದಿನ. ಆದ್ದರಿಂದ ಮರೆಯದೆ ನಾಳೆಯ ದಿನ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಅಯ್ಯಪ್ಪನ ದರ್ಶನವನ್ನು ಮಾಡಿದರೆ, ಅಯ್ಯಪ್ಪನಿಗೆ ಪ್ರದಕ್ಷಿಣೆಯನ್ನು ಮಾಡಿದರೆ, ಅಯ್ಯಪ್ಪನ ದೇಗುಲದಲ್ಲಿ ದೀಪವನ್ನು ಬೆಳಗಿಸಿದರೆ ಸಮಸ್ತ ಶನಿದೋಷಗಳು ಸುಲಭವಾಗಿ ದೂರವಾಗುತ್ತೆ. ಸಾಕ್ಷಾತ್ ಶಿವ ಹಾಗೂ ವಿಷ್ಣು ದೇವರ ಇಬ್ಬರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ನಾಳೆ ಲಕ್ಷ್ಮೀದೇವಿಯ ಪ್ರೀತಿಗೋಸ್ಕರ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಕ್ಕೆ ತುಪ್ಪವನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು. ಬೆಲ್ಲದಿಂದ ಮಾಡಿರ್ತಕ್ಕಂತಹ ಸಿಹಿ ನೈವೇದ್ಯವನ್ನು ಹೆಚ್ಚಾಗಿ ಮಾಡಿ ಲಕ್ಷ್ಮೀದೇವರ ಮುಂದಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಬೇಕು. ನಂತರ ಕನಕದಾರ ಸ್ತೋತ್ರ ಹಾಗೂ ಶ್ರೀ ಸೂಕ್ತ ಪಾರಾಯಣವನ್ನು ಮಾಡಬೇಕು. ಮನೆಗೆ ಮುತ್ತೈದೆಯರನ್ನು ಕರೆಸಿ ಅವರನ್ನೇ ಸಾಕ್ಷಾತ್ ಶ್ರೀ ಲಕ್ಷ್ಮೀದೇವಿಯ ಸ್ವರೂಪವಾಗಿ ಭಾವಿಸಿ ಅವರ ಸೇವೆಯನ್ನು ಮಾಡಬೇಕು. ಅಂದರೆ ಬಂದಂತಹ ಮುತ್ತೈದೆಯರಿಗೆ ಲಕ್ಷ್ಮೀದೇವಿಯ ಮುಂದಿಟ್ಟ ಬೆಲ್ಲದ ಸಿಹಿ ಅನ್ನವನ್ನು ತಾಂಬೂಲದ ಸಮೇತ ನೀಡಿ ಅವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು. ಮನೆಯಲ್ಲಿನ ಆರ್ಥಿಕ, ಆರೋಗ್ಯ, ಸಂಸಾರದ ಕಷ್ಟಗಳು ಕರಗಲಿ ಎಂದು ಲಕ್ಷ್ಮೀದೇವಿ ಹಾಗೂ ಮುತ್ತೈದೆಯರು ಅವರನ್ನು ಇಬ್ಬರನ್ನ ನೋಡುತ್ತಾ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ಅನೇಕ ಮೂಲಗಳಿಂದ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶಿಸಿ ಎಲ್ಲವೂ ಶುಭವಾಗುತ್ತೆ. ಕಷ್ಟಗಳು ಕಡಿಮೆಯಾಗಿ ಲಕ್ಷ್ಮೀ ಕೃಪೆ ಇಡೀ ಕುಟುಂಬಕ್ಕೆ, ಇಡೀ ಮನೆಗೆ ಉಂಟಾಗುತ್ತೆ. ಇದರ ಜೊತೆಗೆ ನಾಳೆ ಜರುಗುವಂತಹ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಯಾವುದೇ ಗ್ರಹಣದ ಆಚರಣೆಯನ್ನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗಿ ಗ್ರಹಣ ಆಗಿಬಿಡುತ್ತೆ, ನಾಳೆ ಏನೋ ಸಮಸ್ಯೆ ಆಗುತ್ತೆ, ಇಂತಹ ನಿಯಮಗಳನ್ನ ಪಾಲಿಸಬೇಕು, ಇಂಥ ಪೂಜೆಗಳನ್ನು ಮಾಡಬೇಕು, ಇಂಥ ತಂತ್ರಗಳನ್ನ ಮಾಡಬೇಕು ಅಂತ ಯಾವುದೇ ಕೆಲಸಗಳನ್ನ ಮಾಡಬೇಡಿ. ಸಾಧಾರಣವಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ದೇವರ ಪೂಜೆಯನ್ನು ಮಾಡ್ಕೊಳ್ತೀರೋ ಆ ವಿಧವಾಗಿ ಮಾಡಿ ನಾವು ತಿಳಿಸಿದಂತಹ 3-4 ನಿಯಮವನ್ನು ಪಾಲಿಸಿ ಸರಳವಾಗಿ ಲಕ್ಷ್ಮೀದೇವಿ, ವಿಷ್ಣು ದೇವರು, ರಾಧಾಕೃಷ್ಣ, ಅಯ್ಯಪ್ಪ ಸ್ವಾಮಿ ಹಾಗೂ ಶಿವನನ್ನು ಈ ವಿಧವಾಗಿ ಸ್ಮರಿಸುತ್ತಾ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ನೀಡ್ತಕ್ಕಂತಹ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಇಷ್ಟವಾಗ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು
ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.